ಮೊದಲ ಎಸಿ ಬಸ್ಗಳಾಗಿದ್ದ ಈ ಬಸ್ಗಳು ಇಂದು ತನ್ನ ಕಾರ್ಯವನ್ನ ನಿಲ್ಲಿಸಿದೆ. ಸಾರ್ವಜನಿಕರ ಹಣವನ್ನ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಪೋಲ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು MS ಆಟೋ ವರ್ಲ್ಡ್. ನಾವಿವತ್ತು ಮೈಸೂರಿನ ಒಂದು KSRTC ಬಸ್ ನ ಸ್ಟಾಪ್ ಹಾರ್ಡಲ್ಲಿದ್ದೀವಿ. ಇಲ್ಲಿ ಅನೇಕ ವರ್ಷಗಳ ಕಾಲ ಮೈಸೂರಿನಲ್ಲಿ ಸೇವೆ ತಂದಂತ ಬಸ್ಗಳು ಇಂದು ಇತಿಹಾಸದ ಪುಟವನ್ನ ಸೇರ್ತಾ ಇದೆ. ಏನಕ್ಕೆ ಅಂತಂದ್ರೆ ಈ ಬಸ್ಗಳನ್ನ ಸ್ಕ್ರಾಪ್ ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳ ಕಾಲ ಮೈಸೂರಿಂದ ಚಾಮುಂಡಿ ಬೆಟ್ಟಗಳಿಗೆ ಓಡಾಡ್ತಾ ಇದ್ದಂತ ಈ ವೋಲ್ವೋ AC ಬಸ್ಗಳು ಇವತ್ತು ಸ್ಕ್ರಾಪ್ ಆಗ್ತಾ ಇದೆ. ಮೈಸೂರಿನಲ್ಲಿ ಒಂದಾನೊಂದು ಕಾಲದಲ್ಲಿ ಗರ್ಜಿಸುತ್ತಿದ್ದ KSRTC ಬಸ್ಗಳು ಇಂದು ಸ್ಕ್ರಾಪ್ ಆಗಿದೆ. ಮೈಸೂರಿನ ಅನೇಕ ಭಾಗಗಳಿಗೆ ಮೊದಲ AC ಬಸ್ಗಳಾಗಿದ್ದ ಈ ಬಸ್ಗಳು ಇಂದು ತನ್ನ ಕಾರ್ಯವನ್ನ ನಿಲ್ಲಿಸಿದೆ. ಅನೇಕ ಭಾಗಗಳಿಗೆ ಈ ಬಸ್ಗಳು ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡ್ ನಿಂದ KR ನಗರ, ಮಡಿಕೇರಿ ಹಾಗೂ ಮೊದಲಾಗಿ ಚಾಮುಂಡಿ ಬೆಟ್ಟಕ್ಕೆ ಈ ಬಸ್ಗಳು ಪ್ರತಿನಿತ್ಯ ತನ್ನ ಕಾರ್ಯವನ್ನ ನಿರ್ವಹಿಸುತ್ತಿತ್ತು. ಮೈಸೂರಿನ ಮೊದಲ AC ಬಸ್ ವೋಲ್ವೋ ಬಸ್ಗಳಾಗಿತ್ತು. ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಈ ಬಸ್ಗಳು ಇಂದು ತನ್ನ ಕಾರ್ಯವನ್ನ ನಿಲ್ಲಿಸಿದೆ. ನಮ್ಮ ಮೈಸೂರಿನ ಮೊದಲ AC ಬಸ್ಗಳು ಇದು. ನಾವು ನೋಡಿದಾಗ ನಾವು ತುಂಬಾ ಸ್ಕೂಲ್ ಕಾಲೇಜ್ ಹೋಗ್ಬೇಕಾದ್ರೆ ಈ ಬಸ್ಗಳು ಬರ್ತಾ ಇತ್ತು. ನಮ್ಗೆ ಪಾಸ್ ಗಳನ್ನ ಅಲೋ ಮಾಡ್ತಾ ಇರ್ಲಿಲ್ಲ. ಈ ಬಸ್ಗಳಲ್ಲಿ ನಾವು ನಾರ್ಮಲ್ ಬಸ್ಗಳು ಓಡ್ತಾ ಇದ್ವಿ. ಇದು ಟಿಕೆಟ್ ತಗೊಂಡವ್ರಿಗೆ ಅಷ್ಟೇ ಇರ್ತಾ ಇತ್ತು. ಹಾಗೆ ಈ ಬಸ್ಸಲ್ಲಿ ಬೋರ್ಡ್ಗಳು ಕೂಡ ಇದೆ. ಎಲ್ಲೆಲ್ಲಿ ಹೋಗ್ತಾ ಇತ್ತು ಅಂತಂದ್ರೆ ಮೈಸೂರು, ಮದ್ದೂರು, ಮಂಡ್ಯ, ಬ್ಯಾಂಗ್ಳೂರು ಇಲ್ಲಿಗೆ ಹೋಗ್ತಾ ಇದ್ದು ಅಂತ ಹೇಳಿದೆ ಈ ಬಸ್ಸಲ್ಲಿ. ಮತ್ತೆ ಇನ್ನೊಂದು MIT ಬೋರ್ಡ್ ಇದೆ. MIT ಕಾಲೇಜ್ ಇರಬೇಕು. MIT ಇದಾದ ಬೇರೆ ಬಸ್ ಬೋರ್ಡ್ 94 BML ನಗರ ಬೇರೆ ಬಸ್ ಬೋರ್ಡ್ಗಳಿವೆ. ಎಲ್ಲ 65 ಬಸ್ಸು ಬೇರೆ ಬೇರೆ ಬಸ್ಗಳ ಬೋರ್ಡು. ಈ ಬಸ್ಗಳಿಗೆಲ್ಲ ಈ ರೂಟಲ್ಲೆಲ್ಲ ಈ ಬಸ್ಗಳು ಓಡಾಡ್ತಾ ಇರ್ಲಿಲ್ಲ. ಇದೆಲ್ಲ ಬೇರೆ ಬಸ್ಗಳ ರೂಟ್ದು. ಅದು ಕೂಡ ಈ ಬಸ್ಸಲ್ಲೇ ಇದೆ. ಇಲ್ಲಿ ಕೂಡ ಇದೆ ಹಾಸನ, ಬೆಂಗಳೂರು ಈ ಬಸ್ಗಳು ಕೂಡ ಓಡಾಡ್ತಾ ಇತ್ತೇನೋ. ಮತ್ತೆ ಮಡಿಕೇರಿ, ವಿರಾಜಪೇಟೆ ಈ ಕಡೆ ಎಲ್ಲ ಈ ಬಸ್ಗಳು ಓಡಾಡ್ತಾ ಇತ್ತು ತುಂಬಾ ವರ್ಷಗಳ ಕಾಲ. ನಿಜವಾಗ್ಲೂ ಈ ಬಸ್ಗಳನ್ನ ನೋಡೋದಿಕ್ಕೆ ತುಂಬಾ ಬೇಜಾರಾಗ್ತದೆ. ಯಾಕಂದ್ರೆ ಪ್ರತಿನಿತ್ಯ ಈ ಬಸ್ಗಳಲ್ಲಿ ನಾವು ಕೂಡ ಓಡಾಡಿದ್ವಿ. ಪ್ರತಿದಿನ ನಮ್ಮನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದು ಈ ಬಸ್ಗಳು. ಈ ಬಸ್ಗಳು ಯಾವಾಗ ಬರುತ್ತೆ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಿದ್ವಿ. ಮತ್ತೆ ಸಂಜೆ ಇದೇ ಬಸ್ಗಳು ನಮ್ಮನ್ನ ಮನೆಗೂ ಕೂಡ ತಲುಪಿಸ್ತಾ ಇತ್ತು. ನಮ್ಮ ಮೈಸೂರಿನ ಜೀವನಾಡಿ ಅಂತಾನೆ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಈ ಬಸ್ಗಳು ನಮ್ಮ ಮೈಸೂರಿನಲ್ಲಿ ಓಡಾಡಿದ್ದು ಕೆಲವೇ ವರ್ಷಗಳು, 1-2-3 ವರ್ಷ ಓಡಾಡಿದ್ರೆ ಹೆಚ್ಚು. ಒಂದು KSRTCಯಲ್ಲಿ ಒಂದು ಬಸ್ಗಳನ್ನು ಸ್ಕ್ರಾಪ್ ಮಾಡಬೇಕು ಅಂದ್ರೆ ಒಂದು 9 ಲಕ್ಷ 10 ಲಕ್ಷ ಕಿಲೋಮೀಟರ್ಗಳು ಓಡಿರ್ಬೇಕು ಅನ್ನೋದು KSRTCಯ ನಿಯಮ. ಆದ್ರೆ ಈ ಬಸ್ಗಳು ಸುಮಾರು ಹೊಸ ಬಸ್ಗಳು ಬಂದಾಗ ಕೇವಲ 1-2-3 ವರ್ಷ ಓಡಾಡ್ತು ಅಷ್ಟೇ ರಸ್ತೆಯಲ್ಲಿ. ಅದು ಬಿಟ್ರೆ ಅದಾದ ನಂತರ ಪ್ರತಿಯೊಂದು ಬಸ್ಗಳು ಕೂಡ ಎಷ್ಟೋ ವರ್ಷಾನುಗಟ್ಟಲೆ ಕುವೆಂಪು ನಗರ ಡಿಪೋ ಇರ್ಬೋದು, ಬಂಡಿಮಠ ಡಿಪೋ ಇರ್ಬೋದು, ಇದೇ ಡಿಪೋಗಳಲ್ಲಿ ನಿಂತು ಸ್ಕ್ರಾಪ್ ಆಗಿತ್ತು. ಯಾವುದು ಕೂಡ 9 ಲಕ್ಷ ಕಂಪ್ಲೀಟ್ ಮಾಡಿದೆ ಅಂತ ಅನ್ಸೋದೇ ಇಲ್ಲ. ನಮ್ಮ ಮೈಸೂರಿನ ಸಿಟಿ ಭಾಗದಲ್ಲಿ ಓಡಾಡ್ತಾ ಇದ್ದ ಬಸ್ಗಳು ದಿನ ಎಲ್ಲ ಒಂದು 20 ಕಿಲೋಮೀಟರ್ ಓಡಾಡೋದೇ ಹೆಚ್ಚು. ಅಷ್ಟು 10 ಲಕ್ಷ ಕಿಲೋಮೀಟರ್ ಎಲ್ಲ ಅಷ್ಟು ಓಡಿರೋದಿಲ್ಲ. ಅನೇಕ ವರ್ಷಗಳ ಕಾಲ ಈ ಬಸ್ಗಳು ಡಿಪೋನಲ್ಲೇ ನಿಂತು ಸ್ಕ್ರಾಪ್ ಆಗಿದೆ. ಇವಕ್ಕೆ ನೀವು ಈ ಬಸ್ನ ನೋಡ್ಬೋದು. ಫ್ರಂಟಲ್ಲಿ ಗ್ಲಾಸ್ ಇಲ್ಲ, ಬಸ್ಸಲ್ಲಿ ಸ್ಟೇರಿಂಗ್ ಇಲ್ಲ, ವೀಲ್ ಇಲ್ಲ, ಟೈರ್ ಇಲ್ಲ, ಏನೇನೋ ಗುಡ್ ಕಂಡೀಷನ್ ಆಗೇ ಇಲ್ಲ. ಬಸ್ಗಳನ್ನ ಸೀದಾ ಸ್ಕ್ರಾಪ್ ಮಾಡೋ ರೀತಿ ಆಡಿಯೋ ಸ್ಕ್ರಾಪೇ ಮಾಡಿರೋದು. ಹಾಗಾಗಿ ಈ ಬಸ್ಗಳು ಸಂಚಾರಕ್ಕೆ ಅಷ್ಟು ಸೂಟಬಲ್ ಆಗಿಲ್ಲ ಇವಾಗಲಿಗೆ. ಹಾಗಾಗಿ ನೀವು ನೋಡ್ಬೋದು ಈ ಬಸ್ಸಲ್ಲಿ ಯಾವುದು ಕೂಡ ಕಂಡೀಷನ್ ಅಲ್ಲಿ ಸ್ಟೇರಿಂಗ್ ಒಂದಿದೆ ಈ ಬಸ್ಸಲ್ಲಿ. ಮುಂದೆ ಡ್ಯಾಶ್ ಬೋರ್ಡ್ ಇಲ್ಲ, ಡ್ರೈವಿಂಗ್ ಇಲ್ಲ ಕರೆಕ್ಟಾಗಿ. ಇದೆಲ್ಲ ಕೇಬಲ್ಗಳೆಲ್ಲ ಸಿಟ್ಟೋಗಿದೆ. ಮತ್ತೆ ಈ ವೈರಿಂಗ್ ಆರ್ನರ್ಸ್ ಎಲ್ಲ ಬಿದ್ದೋಗಿದೆ. ಯಾವುದು ಕೂಡ ಕಂಡೀಷನ್ ಅನ್ನೋದು ನೀವು ಹೊರಗಡೆ ನೋಡಿ ಹೊಸೇ ಆಗೋಗಿರೋದು ಸ್ಕ್ರಾಪ್ ಮಾಡಿರೋದು. ಆ ರೀತಿ ಇದೆ. ನೋಡ್ಬೋದು ಯಾವ ರೀತಿ ಇದೆ ಅಂತ. ಯಾವುದು ಕೂಡ ಅಷ್ಟು ಉಪಯೋಗಕ್ಕೆ ಬರುವಂತ ರೀತಿಯಲ್ಲಿ ಒಂದು ಕೂಡ ಇಲ್ಲ. ಈಗ ಇನ್ನೊಂದು ಬಸ್ ಇದೆ, ನೀವು ನೋಡ್ಬೋದು. ಇಲ್ಲಿ ಇಂಜಿನ್ ಕೂಡ ಸ್ಕ್ರಾಪ್ ಮಾಡಿದ್ದಾರೆ. ಇಂಜಿನ್ ಇಂಜಿನ್ ಚಾರ್ಜಿನಲ್ಲಿ ಇರಬೇಕಿತ್ತು, ಅದೇ ಜನ ಕೂತ್ಕೊಳ್ಳೋದು ಅರ್ಧಲ್ಲಿ ಇಂಜಿನ್ ಇದೆ ಕಂಪ್ಲೀಟ್. ಇದು ಕೂಡ ಸ್ಕ್ರಾಪ್ ಆಗಿದೆ ಈ ಬಸ್ ಕೂಡ. ಮತ್ತೆ ಗೇರ್ ಬಾಕ್ಸ್ ಇರ್ಬೋದು, ಗೇರ್ ಬಾಕ್ಸ್ ಇದೆ ಇದ್ದಾರೆ. ಆಲ್ಮೋಸ್ಟ್ ಈ ಬಸ್ಸಲ್ಲಿ ಕೂಡ ಏನೂ ಇಲ್ಲ. ಒಂದು ಎಲ್ಲವೂ ಕೂಡ ಫ್ರಂಟ್ ಗ್ಲಾಸ್ ಇಲ್ಲ, ಏನಿಲ್ಲ. ಸ್ಟೇರಿಂಗ್ ಇದೆ, ಡ್ಯಾಶ್ ಬೋರ್ಡ್ ಇಲ್ಲ. ಕಂಪ್ಲೀಟ್ ಇದರಲ್ಲಿ ಎಲೆಕ್ಟ್ರಾನಿಕ್ ಯೂನಿಟ್ ಕೂಡ ಇಲ್ಲ. A to Z ಕಂಪ್ಲೀಟ್ ಈ ಬಸ್ಸು ಸ್ಕ್ರಾಪ್ ಆಗಿದೆ. ಇದು
ಮೈಸೂರಿನ ಕೆಎಸ್ಆರ್ಟಿಸಿ ಡಿಪೋಗೆ ಸೇರಿದ ಬಸ್ಗಳು. ಈ ಬಸ್ಗಳು ಕೆಎಸ್ಆರ್ಟಿಸಿ ನಿಯಮ ಅನುಸಾರ ಸ್ಕ್ರಾಪ್ ಆಗಿದೆ. ಅಂದ್ರೆ ಕೆಎಸ್ಆರ್ಟಿಸಿಯ ಪ್ರಕಾರ 10 ಲಕ್ಷ ಅಥವಾ 9 ಲಕ್ಷ ಕಿಲೋಮೀಟರ್ಗೆ ಸ್ಕ್ರಾಪ್ ಮಾಡಬೇಕು ಅನ್ನೋದು ಒಂದು ನಿಯಮ ಇದೆ. ಈ ಬಸ್ಗಳು ಮೈಸೂರಿನ ಕೆಲವೇ ಭಾಗಗಳಲ್ಲಿ, ಚಾಮುಂಡಿ ಬೆಟ್ಟ ಅಥವಾ JP ನಗರ, ಸಿದ್ಧಾರ್ಥ ಲೇಔಟ್, ಮಡಿಕೇರಿ, ಈ ರೀತಿ ರೂಟ್ಗಳಲ್ಲಿ ಓಡಾಡ್ತಾ ಇತ್ತು ಕೆಲವೇ ವರ್ಷಗಳು. 3-4 ವರ್ಷಗಳು ಬಸ್ಗಳು ಬಂದಂತ 2-3 ವರ್ಷಗಳಲ್ಲಿ ಅಷ್ಟೇ ಓಡಾಡಿದ್ದು, 2-3 ವರ್ಷ. ಅದಾದ ನಂತರ ಈ ಬಸ್ಗಳು ಮೈಂಟೆನೆನ್ಸ್ ಜಾಸ್ತಿ, ಮೈಲೇಜ್ ಕಮ್ಮಿ ಅಂತ ರೀಸನ್ ಕೊಟ್ಟು ಬಸ್ಗಳನ್ನು ನಿಲ್ಲಿಸಲಾಗಿತ್ತು. ಈಗ ಇದನ್ನ ಡೈರೆಕ್ಟ್ ಸ್ಕ್ರಾಪ್ ಮಾಡಲಾಗಿದೆ. ಬಸ್ಗಳು ಕಿಲೋಮೀಟರ್ ಕೂಡ ಕಂಪ್ಲೀಟ್ ಮಾಡಿರೋದು ಡೌಟ್. ಸಾರ್ವಜನಿಕರ ಹಣವನ್ನ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಪೋಲ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಈ ಬಸ್ಗಳ ವಿಶೇಷ ಏನಂದ್ರೆ, ಪ್ರತಿಯೊಂದು ಸೀಟ್ಗಳಲ್ಲೂ ಕೂಡ AC ಕಂಟ್ರೋಲರ್ ಇತ್ತು. ಎಷ್ಟು AC ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದು, ಆಫ್ ಮಾಡುವಂಥದ್ದು, ಆ ಒಂದು ವ್ಯವಸ್ಥೆ ಕೂಡ ಈ ಬಸ್ಗಳಲ್ಲಿ ಇತ್ತು. ಇದು ನಮ್ಮ ಮೈಸೂರಿನಲ್ಲಿ ಓಡಾಡ್ತಾ ಇದ್ದಂಥ AC ಬಸ್ಗಳು. ಇಂದಿಗೆ ಇವು ನೆನಪು ಮಾತ್ರ. ಈ ಬಸ್ಗಳು ಕಾರ್ಯವನ್ನು ನಿಲ್ಲಿಸಿ ಅನೇಕ ವರ್ಷಗಳೇ ಆಗಿದೆ. ಇನ್ನು ಮುಂದೆ ಈ ಬಸ್ಗಳಲ್ಲಿ ಓಡಾಡಿದ್ದು ನೆನಪು ಮಾತ್ರ. ಈ ಬಸ್ಗಳು ನೋಡೋದಕ್ಕೂ ಸಿಗೋದಿಲ್ಲ. ಡಿಪೋದಲ್ಲಾದ್ರೂ ನೋಡ್ಲಿಕ್ಕೆ ಸಿಗ್ತಾ ಇತ್ತು, ಇನ್ನು ಮುಂದೆ ಅಲ್ಲೂ ಸಿಗೋದಿಲ್ಲ. ಇದು ಡೈರೆಕ್ಟಾಗಿ ಸ್ಕ್ರ್ಯಾಪ್ ಹೋಗ್ತಾ ಇದೆ. ಎಲ್ಲ ಬಸ್ಗಳನ್ನು ಹೊಡೆದು ತೂಕಕ್ಕೆ ಹಾಕ್ತಾ ಇರ್ತಾರೆ ಈ ಬಸ್ಗಳನ್ನ. ಹಾಗೆ ಕಾಲ ಬದಲಾದ ಹಾಗೆ ಹಳೆ ಬಸ್ಗಳು ಹೋಗ್ಬೇಕು, ಹೊಸ ಬಸ್ಗಳು ಬರಬೇಕು. ಆದ್ರೆ ನಮ್ಮ ಮೈಸೂರಿನಲ್ಲಿ ಹಳೆಯ ಬಸ್ಗಳನ್ನ ಸ್ಕ್ರಾಪ್ ಮಾಡ್ತಾ ಇದ್ದಾರೆ. ಹೊಸ ಬಸ್ಗಳು ಯಾವ್ದು ಕೂಡ ಸಿಟಿ ಭಾಗಕ್ಕೆ ಯಾವ್ದು ಬರ್ತಾ ಇಲ್ಲ. ಅದೇ ಹೊಗೆ ಬಿಡೋ ಬಸ್ಗಳು, ಅದೇ BS3 ಬಸ್ಗಳು ಇವತ್ತಿಗೂ ಇದೆ. ಇದರೊಂದಿಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.